ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಯೋಜನೆ ಕಾಮಗಾರಿಗೆ ಹೈಕೋರ್ಟ್ ಸ್ಟೇ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ತೀರ್ಪು ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆ ಮಾಡಿದರು. ಪರಿಸರಕ್ಕೆ ಹಾನಿಕಾರಕ ಯೋಜನೆ ಕೈಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಆದರೆ ಹೋರಾಟಗಾರರ ವಿರೋಧದ ನಡುವೆ ಕಾಮಗಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಇದರ ವಿರುದ್ಧ ಹಲವು ಸಂಘಟನೆಗಳು ಸೇರಿದಂತೆ ರಾಜ್ಯ ಕುಟುಂಬದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಇದೀಗ ಈ ವಿಚಾರವಾಗಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾದಂತಿದೆ. ಈ ದಿನ ಕೇಂದ್ರ ಸರ್ಕಾರದಲ್ಲಿ ಬಿಡುಗಡೆಯಾದಂತ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದ ಪ್ರಸಾದ್ ಯೋಜನೆಯನ್ನು ಚಾಮುಂಡಿ ಬೆಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆ ಆಯೋಜನೆ ಆಗಿತ್ತು. ಇಲ್ಲಿನ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಅದು ಬಿಸಿ ತುಪ್ಪ ಆಗಿತ್ತು. ಹಲವಾರು ಪರಿಸರವಾದಿಗಳು ಮತ್ತು ರಾಜಮನೆತನದ ವಂಶಸ್ಥರಾದ ಪ್ರಮೋದ ದೇವಿ ಯದುವೀರರು ಮತ್ತು ಹಲವಾರು ಹಿಂದೂ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಈ ದಿನ ಹೋರಾಡಿ ಅಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಸರ್ಕಾರನ ಮತ್ತು ನ್ಯಾಯಾಲಯ ಎಚ್ಚರಿಸಿಕೊಂಡ ಮುಖಾಂತರ ಈ ದಿನ ನಮಗೆ ಹೋರಾಟಕ್ಕೆ ಒಂದು ನ್ಯಾಯಾಲಯದಿಂದ ತಡೆಯಾಜ್ಞೆ ಮಾಡ ಅಂತ ಹೇಳಿ ಒಂದು ವಾದ ಮಾಡಿದೆ. ಆ ತಡೆಯಾಜ್ಞೆ ಮಾಡಿರುವಂತ ಒಂದು ಖುಷಿಗೆ ಒಂದು ಹೋರಾಟಗಾರರಿಗೆ ಈ ದಿನ ಒಂದು ಜಯ ಸಿಕ್ಕಂತಾಗಿದೆ. ಆದುದರಿಂದ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆ ಸಂತೋಷದ ಒಂದು ವಿಚಾರ ಕೇಳಿದ ಮೇಲೆ ಒಂದು ಸಾರ್ವಜನಿಕರಿಗೆ ಸಿಹಿ ಹಂಚುವ ಮುಖಾಂತರ ಒಂದು ಸಂಭ್ರಮ ಆಚರಣೆಯನ್ನು ಆಯೋಜನೆ ಮಾಡಲಾಗಿದೆ. ಮತ್ತು ಹಲವಾರು ಸಂಘಟನೆಗಳು ಸಹ ಈ ದಿವಸ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಅಲ್ಲಲ್ಲಿ ಹಮ್ಮಿಕೊಂಡಿದ್ದಾರೆ. ಮತ್ತೆ ಮುಂದೆ ಎಲ್ಲೆದಿಗೂ ಈ ಯೋಜನೆಗಳನ್ನ ಏನು ತಾಯಿ ಒಂದು ಪ್ರಕೃತಿ ಮಾತೆ ಇದ್ದಾಳೆ ಚಾಮುಂಡೇಶ್ವರಿಯಲ್ಲಿ, ಯಾವುದೇ ಕಾಮಗಾರಿಗಳಿಗೆ ನಡೆಸಿದಂಗೆ ಮುಂದೆನೂ ಸಹ ನ್ಯಾಯಾಲಯ ಇದೇ ರೀತಿ ತೀರ್ಪನ್ನ ಕಾದಿರಿಸಿಕೊಂಡು ನಮಗೋಸ್ಕರ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಕೊಟ್ಟಿರೋ ತೀರ್ಪಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಕಾಮಗಾರಿಗಳಾಗ್ಲಿ ಆ ಚಾಮುಂಡೇಶ್ವರಿ ತಾಯಿ ಬೆಟ್ಟದಲ್ಲಿ ಮಾಡಬಾರ್ದು. ಪ್ರಕೃತಿ ಹೇಗಿದೆ ಇಂದಿನಿಂದ ಹೇಗಿದೆ ಅದನ್ನ ಮಾಡ್ಕೊಡ್ಬೇಕು. ಹಲವಾರು ದೇಶಗಳು ಎಷ್ಟೇ ಹಣ ಆಗ್ಲಿ ಏನೇ ಆಗ್ಲಿ ಅದು ಎಷ್ಟೇ ಆದ್ರೂ ಒಂದು ಖರ್ಚು ವೆಚ್ಚ ಬರ್ಸಿ ಆ ದೇಶಕ್ಕೆ ನಮ್ಮಿಂದ ತರ್ಸ್ಕೊಳ್ತಾರೆ ಹೊರತು ಯಾವುದೇ ಒಂದು ಪ್ರಕೃತಿಯ ಕಲ್ಲುಗಾಗ್ಲಿ ಯಾವುದೇ ಒಂದು ಪರಿಸರನ ಹಾಳು ಮಾಡಲ್ಲ ಬೇರೆ ದೇಶದವರು. ಆದ್ರೆ ನಮ್ಮ ದೇಶದಲ್ಲಿ ಹಣದಾಸೆಗೋಸ್ಕರ ಬೇರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ತರ ಕೆಲಸಗಳು ಕೈಗೊಳ್ಳೋದನ್ನ ಕೈ ಬಿಡಬೇಕು, ನೈಜ ಉಳಿಸ್ಕೊಡ್ಬೇಕು ಅಂತ ಹೇಳಿ ಮಂಡ್ಯ ರಕ್ಷಣೆ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿ ಶಂಕರ್ ಬಾಬು, ಮಂಡ್ಯ ರಕ್ಷಣೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.